ಬಹಳ ಪ್ರಮುಖವಾಗಿ ಈಗ ಬಿಜೆಪಿಯವರು ಹೇಳ್ತಾ ಇರೋದು ದಕ್ಷಿಣ ಭಾರತಕ್ಕೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗಲ್ಲ ಅಂತ ಹೇಳಿ. ನನಗೆ ಇವಾಗಲೂ ಕೂಡ ಆ ಪ್ರಶ್ನೆ ಕಾಡ್ತಾನೆ ಇದೆ, ಯಾವ ಮಾನದಂಡದ ಮೇಲೆ ಇವರು ಮಾತಾಡ್ತಾ ಇದ್ದಾರೆ, ಅದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕು ಸರ್. ಇದೆಲ್ಲದರ ಜೊತೆಗೆ ಈಗ ನಿಮ್ಮ ಒಂದು ಮೈತ್ರಿ ಪಕ್ಷ ಆಂಧ್ರದಲ್ಲಿ TTD ಇದೆ, TTP ಅಂದರೆ ಚಂದ್ರಬಾಬು ನಾಯ್ಡು ಅವರೇ ಇದ್ದಾರೆ. ಸೊ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಬೇರೆಯವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ದೂರ ಇಡೋಣ. ನಿಮ್ಮ ಅಂಗಪಕ್ಷ ಅಲ್ವಾ? ಚಂದ್ರಬಾಬು ನಾಯ್ಡು ಅವರು ಈ ವಿಚಾರದಲ್ಲಿ ಯಾವುದೂ ಕೂಡ ವಿರೋಧ ಹೇಳಿಕೆಗಳು ಇಲ್ಲಿವರೆಗೂ ಬಂದಿಲ್ಲ. ಆಯ್ತಾ? ಇದು ಕಾಂಗ್ರೆಸ್ ಅವರ ಅಲ್ಲಲ್ಲ, ಒಂದ್ ನಿಮಿಷ ಅವ್ರು ಹೇಳಂತದೇನು ಹೇಳ್ತಿ ಕೇಳಿ. ಬಂದಿದೆ ನಿಮ್ ಗಮನಕ್ಕೆ ಬಂದಿಲ್ವಾ? ಒಂದ್ ನಿಮಿಷ ಸರ್, ಇವತ್ತು ಆಗ್ತಾರ ಡಿಲಿಮಿಟೇಷನ್. ನಾನು ಹೇಳ್ತೀನಿ ಕೇಳಿ. ಅವ್ರು ಹೇಳಿರ್ತಕ್ಕಂಥ ಜನಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಯಾಕೆ ಅಂದ್ರೆ ಅವ್ರು ಏನೋ ಒಂದು ಅನುದಾನ ಕೊಡ್ತೀನಿ, ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿ. ಒಂದ್ ನಿಮಿಷ, ಅದನ್ನ ಅಲ್ಲಿಗೆ ಲಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಮಾಡ್ತಾ ಇಲ್ಲ ಅಂತ. ಒಂದ್ ನಿಮಿಷ ನೀವ್ ಹೇಳ್ತಾ ಇದ್ರಿ ಸರ್, ಒಂದ್ ಕ್ಲಾರಿಫಿಕೇಶನ್. ನೀವ್ ಹೇಳ್ತಾ ಇದ್ರಿ ಜನಸಂಖ್ಯೆ ಆಧಾರದ ಮೇಲೆ. ಒಂದ್ ನಿಮಿಷ, ನೀವ್ ಹೇಳ್ತಾ ಇದ್ರಿ ಜನಸಂಖ್ಯೆ ಆಧಾರದ ಮೇಲೆ ಮಾಡ್ತಾ ಇಲ್ಲ ಅಂತ. ನಿಮ್ಮದೇ ಅಂಗಪಕ್ಷದ ಒಬ್ಬ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಸರ್, ಹೇಳ್ತಾ ಇದ್ದೀನಿ ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿ. ಏನ್ ಅರ್ಥ ಆಗ್ತಾ ಇದೆ? ಅದೇ ಆಯ್ತಾ. ಇವತ್ತೇನು ಈ ತರ ವಿಚಾರಗಳು ಚರ್ಚೆ ಬಂದಾಗ ಮೊನ್ನೆ 3 days ಬ್ಯಾಕ್ ಏನೇ ಮೋದಿ ಅವರು 50% ಏನಿದೆ ಅಂತ ವಿಚಾರನ ಜಾಸ್ತಿ ಮಾಡುವಂಥದ್ದು ಎಲ್ಲ ಕ್ಷೇತ್ರಕ್ಕೆ ಎಲ್ಲ ರಾಜ್ಯಗಳಿಗೆ ಅನ್ವಯ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಬಿಟ್ಟು ಏನ್ 1973 ಯಾವ ಆಧಾರದ ಮೇಲೆ ಕಾಂಗ್ರೆಸ್ ಅವ್ರು ಮಾಡಿದ್ರಾಗಾರೆ? ಅವತ್ತು ಮಾಡಿದ್ದು UPಗೆ 80 ಸೀಟು, ಕರ್ನಾಟಕ 28 ಸೀಟ್ ಅಷ್ಟೇ ತಾನೇ ಇರ್ತಕ್ಕಂಥದ್ದು. ಕರ್ನಾಟಕ ಕೊಡಂಗಿದ್ರೆ ಅವತ್ತೇನು 20 ಸೀಟ್ ಜಾಸ್ತಿ ಕೊಡ್ಬೋದೈತಿಲ್ಲ, ಯಾಕೆ ಕೊಡ್ಲಿಲ್ಲ ಹಾಗಾದ್ರೆ? ಯಾವ ಆಧಾರದ ಮೇಲೆ ಹಾಗಾದ್ರೆ? ಇದು ಪ್ರಶ್ನೆ ಉತ್ತರ ಕೊಡ್ಬೇಕಲ್ವಾ? ಇದರಲ್ಲಿ ನುಳ್ಚ್ಕೊಳ್ಳೋಂಥ ಕೆಲಸ ಮಾಡೋ ಕಾಂಗ್ರೆಸ್ನವರು ಈ ದೇಶಕ್ಕೆ ಯಾವ ರೀತಿಯಾಗಿ ಇರಬೇಕು, ಒಂದು ಸ್ಟ್ರಕ್ಚರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಂಗಿದ್ರೆ ಒಂದ್ ಸಲಹೆಯನ್ನ ಒಂದ್ ಚರ್ಚೆನ ಅವರೇ ಹುಟ್ಟಾಕ್ಲಿ ಅಂತ ತಪ್ಪೇನಿಲ್ಲ. ಅಂದ್ರೆ ರಾಜಕೀಯವಾಗಿ ದೇಶವನ್ನೇ ಒಡೆಯ ಇಷ್ಟಿನ ಜಾತಿಗಳನ್ನ ಹೊಡ್ಕೊಂಡ್ ಬಂದ್ರು, ಈಗ ದೇಶ ಒಡೆಯ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಮನಸ್ಥಿತಿಯಿಂದ ದೇಶ ಅಭಿವೃದ್ಧಿ ಆಗೋದ್ರಿಂದ ರಕ್ಷಣೆ ಅಂದ್ರೆ ಹುಡ್ಕೋದು ಎಲ್ಲಿ ಬರುತ್ತೆ? ಈ ರೀತಿ ಅಂತ ಕಾಂಗ್ರೆಸ್ ಅವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ಅದಕ್ಕೋಸ್ಕರ ದೇಶದಲ್ಲಿ ಕಾಂಗ್ರೆಸ್ ಅನ್ನ ದೂರ ಇಡ್ತಾ ಇರ್ತಕ್ಕಂಥದ್ದು. ಇವತ್ತು ಎಲ್ಲ ಒಂದ್ ಕಡೆ ಏನ್ ಕರ್ನಾಟಕ ಇರ್ಬೋದು, ಹಿಮಾಚಲ ಪ್ರದೇಶ ಇರ್ಬೋದು, ಪಕ್ಕದ ತೆಲಂಗಾಣದಲ್ಲಿ ಏನೋ ಜನರು ಯಾವ್ದೋ ಗ್ಯಾರಂಟಿಗೋಸ್ಕರ ಕೊಟ್ಬಿಟ್ಟಿದೀವಿ ಅಂತ ಅದನ್ನ ಆಲ್ರೆಡಿ ಯಾವ ರೀತಿಯಾಗಿ ವಿರೋಧ ಮಾಡ್ತಾ ಇದಾರೆ, ಅದೇ ರೀತಿ ಕೂಡ ಮುಂದಿನ ದಿನದಲ್ಲಿ ಕಾಂಗ್ರೆಸ್ನವ್ರನ್ನ ಈ 3 ರಾಜ್ಯದಿಂದ ಓಡಿಸುವಂತ ಕೆಲಸ ಮಾಡೇ ಮಾಡ್ತಾರೆ ಜನ, ಅದ್ರ ಪ್ರಶ್ನೆ ಇಲ್ಲ. ಆದ್ರೆ ದೇಶಕ್ಕೆ ಯಾವ ರೀತಿ ಆಧಾರದ ಮೇಲೆ 1973 ಮಾಡಿದ್ರಲ್ಲ ಅದೇ ಒಂದು ಮಾನದಂಡ ಇಟ್ಕೊಂಡು ಇವತ್ತು 50% ಇರ್ತಕ್ಕಂಥ ಸೀಟ್ನ 50% ಜಾಸ್ತಿ ಮಾಡ್ಕೊಂಡ್ರೆ ನಮ್ಗೆ ಒಟ್ಟು 815-16 ಸೀಟ್ ಆಗುತ್ತೆ. ಉಳಿದಂತೆ ಕೇಂದ್ರಾಡಳಿತ ಪ್ರದೇಶದಿಂದ 35 ಸೀಟು MP-ಗಳನ್ನ ಗೆಲ್ಸೋದಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತಾರೆ. ಒಟ್ಟು 850 ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇದ್ರ ಜೊತೆಯಲ್ಲಿ ಹೊಸದಾಗಿ ಏನ್ ವಿಚಾರ ಅಂತಂದ್ರೆ 33% ಮಹಿಳೆಯರಿಗೆ ಒಂದು ರಿಸರ್ವೇಶನ್ ಕೊಡಬೇಕು. ಈ 850ರಲ್ಲಿ ಬಟ್ಟು ರಿಸರ್ವೇಶನ್ ಕೊಟ್ರೆ ಸುಮಾರು 273 ಸೀಟು ಮಹಿಳೆಯರಿಗೋಸ್ಕರ ಮೀಸಲಾಗುತ್ತೆ. ಅಲ್ಲಲ್ಲ, ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಯಾಕೆ ಮಾಡ್ತಾ ಇದ್ದೀರಾ? ಇದೇ ಸಮಯದಲ್ಲಿ 5 ರಾಜ್ಯಗಳ ಚುನಾವಣೆ ಇಟ್ಕೊಂಡು ನೀವ್ ಯಾಕೆ ಕೊಡ್ತಾ ಇದ್ದೀರಾ? ಅಂದ್ರೆ ಇವ್ರು ಕಾಂಗ್ರೆಸ್ ಹೇಳಿ ಕೇಳಿ ಕೊಡ್ಬೇಕು. ಯಾಕೆ ಆ ಪ್ರಶ್ನೆ ಹೇಳಿ ಕೇಳಿ ಕೊಡ್ಬೇಕಾಗಾದ್ರೆ ಕ್ಲೀನ್ ಆಗಿ ಚರ್ಚೆ ಮಾಡ್ತಾರೆ. ಮಹಿಳೆಯರಿಗೆ ಕೊಟ್ಟಿರೋ ಸ್ವಾಗತ ಮಾಡ್ತೀವಿ ಅಂತ ಬರ್ತಾನೆ ಇಲ್ಲ. ಒಂದೇ ನಿಮಿಷ, ಮೀಸಲಾತಿಯ ಬಿಲ್ಲೇ ಸಪರೇಟ್ ಟಾಪಿಕ್. ಇದಕ್ಕೆ ಮುನ್ನುಡಿ ಬರೆದಂತವರು ದಿವಂಗತ ರಾಜೀವ್ ಗಾಂಧಿ. ಎರಡನೇದಾಗಿ UPA ಅವಧಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇದಕ್ಕೆ ಮುನ್ನುಡಿ ಬರೀತಾರೆ. ಅದು ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ, ಫೈಲ್ ಆಗುತ್ತೆ. ಯಾಕಂದ್ರೆ ಅದು UPA, ನಮ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಲ್ಲ. ಇವರಿಗೆ ನಿಜವಾಗ್ಲೂ ಬದ್ಧತೆ ಇದ್ದಿದ್ರೆ 303 ಸೀಟ್ ಬಂತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಆವಾಗ ಮಾಡಬಹುದಾಗಿತ್ತು, ಮಾಡ್ಲಿಲ್ಲ. ಕಳೆದ 5 ವರ್ಷದ ಹಿಂದೆ ಖುಷಿ ಪಡೋಣ, ನಿಮ್ಗೆ ಸ್ವೀಟ್ ಕೊಡೋಣ, ಪಾರ್ಟಿ ಮಾಡೋಣ ಇರಿ. ಏನಂತ ಹೇಳಿದ್ರೆ 5 ವರ್ಷದ ಹಿಂದೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ 2019ರಲ್ಲಿ, ನೀವು ಮಹಿಳಾ ಮೀಸಲಾತಿ ಬಿಲ್ಲಿಯನ್ನ ತಗೊಂಡ್ಬನ್ನಿ, ನಾವು ಸಂಪೂರ್ಣವಾಗಿ ಬೇಷರತ್ತಾಗಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಿಲ್ತೇವೆ. ಇದು ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್, ನೀವು ಚೆಕ್ ಮಾಡ್ಕೊಳ್ಳಿ. 5 ವರ್ಷದ ಹಿಂದೆ ಹೇಳಿರುವಂತದ್ದು. ಅಂದ್ರೆ ಮಹಿಳಾ ಮೀಸಲಾತಿಯ ಬಗ್ಗೆ ಇರುವ ನಮಗಿರುವ ಬದ್ಧತೆ ಅವರಿಗಿದ್ದಿದ್ರೆ ಇವರು 2014ರಲ್ಲೇ ಮಾಡಿಲ್ಲ.
70 ವರ್ಷ ನಮಗೆ 60 ವರ್ಷ ನಮಗೆ ಅಧಿಕಾರದಲ್ಲಿ majority- ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಪ್ರಶ್ನೆಗೆ ಉತ್ತರ ಕೊಡಿ. ಪ್ರಶ್ನೆಗೆ ನೀವು ಉತ್ತರ 60 ಕೊಡಿ. ವರ್ಷ ಈಗ ನಾನು ಎಲೆಕ್ಟ್ರಲ್ ಮಾತ್ರ ಈಗ. ಪ್ರಶ್ನೆ ಮಾಡ್ಲಿಲ್ಲ. ಸರ್, ಈ ವಿಚಾರದಲ್ಲಿ ಈಗ ನೀವು ತುಂಬಾ ಪ್ರಶ್ನೆ ಕೇಳಿದಿರಿ. ಸರ್, ನೋಡಿ, ಪ್ರಶ್ನೆಗೆ ಒನ್ ನಾನು ಬೈ ಒನ್ ಇಬ್ಬರಿಗೂ ಕೊಡೋಣ. ಒಂದೇ ನಿಮಗೆ ಯಾವಾಗ ಬೇಕಾದ್ರೂ ಸರ್, ಒಂದೇ ನಿಮಿಷ. ಮಾತಾಡ್ಬೇಕಷ್ಟೇ. ಇಲ್ಲ, ಈ ನಿಮ್ಮ ವಿಚಾರದಲ್ಲಿ ಪ್ರಶ್ನೆಗೆ ಉತ್ತರ. ಸರ್, ಈ ವಿಚಾರದಲ್ಲಿ ಬಹಳ ಜನರಿಗೆ ಗೊಂದಲ ಇದೆ. ನಿಮ್ಮನ್ನ ಕೂರಿಸ್ಕೊಂಡಿರೋ ಉದ್ದೇಶ ಅವ್ರಿಗೆ ತಿಳಿ ಹೇಳಿ, ಅವ್ರಿಗೆ ಕ್ಲಾರಿಟಿ ಕೊಡ್ಲಿ ಎರಡು ಪಕ್ಷದಿಂದ. ಸೊ ಕಿರ್ಚಾಡೋದ್ರಿಂದ ಅರ್ಥ ಆಗಲ್ಲ. ನಮ್ಮ ಪ್ರಶ್ನೆ ಇಷ್ಟೇ. ಮಹಿಳಾ ಮೀಸಲಾತಿ ಬಗ್ಗೆ ಝೀರೋ ಅಬ್ಜೆಕ್ಷನ್ ನಮ್ದು. ಅದು ನಮ್ಮ ಕೂಸು, ಅದು ಮಾಡ್ಲೇಬೇಕು. ಮಹಿಳೆಯರು ಅಧಿಕಾರ ಹಿಡಿಲೇಬೇಕು. ನಿಮ್ ನಾಯಕರು ಇವತ್ತು- ವಿರೋಧ ಮಾಡ್ತಾರಲ್ಲ. ಒಂದು ನಿಮಿಷ ಇರ್ರಿ. ನಿಮ್ ನಾಯಕರುಗಳು ವಿರೋಧ ಮಾಡ್ತಾವ್ರೆ. 50% ಮಾಡಿದವ್ರು ನಾವು ವಿರೋಧ ಪಡಿಸಬೇಕಾದ್ರೆ ಇವರಿಗೆ ಏನಾದ್ರೂ ಯೋಚನೆ ಮಾಡ್ಲಿ. ಈಗ GBA ಏನ್ ಮಾಡ್ತಾ ಇದೀರಲ್ಲ, 50%, ನಾಟ್ 33%. ಅದೇ ತರ ಗ್ರಾಮ ಪಂಚಾಯತ್ಗಳಿಂದ ಹಿಡಿದು ಈಗಲೂ ಮಹಿಳೆಯರು ಇದ್ದಾರೆ ಅಂದ್ರೆ ಅದು ನಮ್ಮ ಕೊಡುಗೆ. ಅದಕ್ಕೆ ಅಪೋಸ್ ಮಾಡ್ಕೊಂಡು ಬಂದಂತದ್ದು ಮೊದಲಿನಿಂದ ಬಂದಂತಹ ಮನುವಾದದ ಸಿದ್ಧಾಂತ ವಿನಃ ಕಾಂಗ್ರೆಸ್ ಸಿದ್ಧಾಂತ ಅಲ್ಲ. ಎರಡನೇದು ಅವರು ಹೇಳಿದ್ರು, ಒಂದು ನಿಮಿಷ ಇರಿ, ಎರಡನೇದು ಹೇಳಿದ್ರು ಇವರು 4-5 ಸ್ಟೇಟ್ಗಳಲ್ಲಿ ಗ್ಯಾರಂಟಿ ಕೊಟ್ಟು ಗೆದ್ರು ಅಂತ. ಪಾಪ ನಮ್ಮ ಗೋವಿಂದರಾಜು ಅವರು ಕೋಲ್ ಕೊಟ್ಟು ಹೊಡ್ಸ್ಕೊಳ್ಳೋದಂದ್ರೆ ಇಷ್ಟ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಇವತ್ತೇನು ನಾವು ಗ್ಯಾರಂಟಿ ಕೊಟ್ಟಿದೀವಿ ಅಲ್ಲ, ಅದರ ನಂತರ ಬಿಜೆಪಿ ಯಾವ ಯಾವ ರಾಜ್ಯಗಳಲ್ಲಿ ಚುನಾವಣೆ ಎದುರಿಸಿದೆಯೋ ನಮ್ಮದೇ ಗ್ಯಾರಂಟಿನ ಹೋಗಿ ನಾವು ನೀವೇ ಇನ್ನೊಬ್ಬಿಂದ ಹೋಗಿದ್ದೀರಿ ಅಂತ ಗೆದ್ದಿಲ್ವಲ್ರಿ? ನೀವೇ ಆಪಿಂದ ಇವರೇ ಬಂದಿರೋರು. ಇವತ್ತು ಹೋಗ್ಬಿಟ್ಟು ಗ್ಯಾರಂಟಿ ಬಗ್ಗೆ ಕಮೆಂಟ್ ಮಾಡ್ತೀರಿ.